ರೇವ್ ಮಾಡಬೇಕಾ? ಆ ಫ್ರಂಟಲ್ಲಿ ಇದೆಯಲ್ಲ ಗೈಸ್, ಆ ಶೇಪು, ಆ ಎಡ್ಜಸ್ಸು, ಆ ಬಲ್ಕಿನೆಸ್ಸು, ದಿಸ್ ಇಸ್ ದ ಆ್ಯಕ್ಚುಯಲ್ ಇಟಾಲಿಯನ್ ಬ್ಯೂಟಿ. ನಮ್ಮ ಇವತ್ತಿನ ರೈಡ್ ಎಕ್ಸ್ಪೀರಿಯನ್ಸ್ ಡುಕಾಟಿ ಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಪನ್ನಿಗಾಲೆ V4S ವಿತ್ ಸೂಪರ್ ಲೆಜರ್ ಕಿಟ್. ಈ ಥರ ಮೌಂಟೇನ್ ವ್ಯೂ, ಈ ಥರ ವೆದರ್, ಮಧ್ಯದಲ್ಲಿ ಈ ಥರ ಸ್ಮೂತ್ ಹೈವೇ, ಅದ್ರ ಮಧ್ಯದಲ್ಲಿ ಈ ಥರ ಬೈಕ್ಸ್ಗಳು ಎದ್ಬಿಟ್ರೆ ಸ್ವರ್ಗ ಸ್ವರ್ಗ. ಹಾಂ, ಕಮ್ ಟು ನಾರ್ತ್ ಸ್ಪಿತಿ. ಸ್ಟಾಪ್ ಮಾಡ್ಬಿಡೋಣ, 6 ಆದ್ನ ಮತ್ತೆ ಡುಕಾಟಿನ. ಓಕೆ, ಸೊ ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ನಿಲ್ಸಿದ್ವಿ. ಹಾಂ ಶೋರ್, ಒಂದೇ ನಿಮಿಷ. ಸೊ ಆ್ಯಕ್ಚುಲಿ ಚುರ್ಮುರಿ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಚುರ್ಮುರಿ ಸಿಕ್ಕಲಿಲ್ಲ. ಮೋಸ್ಟ್ಲಿ ಈವ್ನಿಂಗ್ ಆಗ್ಬೋದು ಅನಿಸುತ್ತೆ. ಇಲ್ಲ 636. ಇದು 1000cc ಲೀಟರ್ ಕ್ಲಾಸ್, ಇದು 1100. ರೇವ್ ಮಾಡಬೇಕಾ? ಬಾಯ್ 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 ಬಾಯ್. ಓಕೆ, ಸೊ ಬನ್ನಿ ಹೈವೇಗೆ ಹೋಗೋಣ. ಪೊಲೀಸರು ಜಸ್ಟ್ ಅಲ್ಲಿ ಚೆಕ್ ಮಾಡೋಕ್ಕೆ ಬಂದಿದ್ರು, ಮಾಮೂಲಿ ಅಲ್ಲ, ಬೀಟ್ಸು. ಓಹೋ, ಫುಲ್ ರಿಯಾಕ್ಷನ್ಸ್. ಬಾಯ್. ಸರಿಯಾಗಿ ಚೆಚ್ಕೊಂಡ್ಬಂದ್ವಿ ಅಲ್ಲ. ಈ ರೋಡೇ ಒಂಥರ ಟೆಂಪ್ಟಿಂಗು. 20 minutes later. ಓಕೆ, ಆಫ್ಟರ್ ಅ ಶಾರ್ಟ್ ಬ್ರೇಕ್ ವಿ ಆರ್ ಹಿಟ್ಟಿಂಗ್ ಹೈವೇ ಆ್ಯಂಡ್ ಇವಾಗ ಬೈಕ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ನಮ್ಮ ಬೀಚ್ನ ನಮ್ಮ ಹಿತೇಶ್ ಓಡಿಸ್ತಾನೆ. ನಾನು ದ ವೈಲ್ಡ್ ಬೀಸ್ಟ್ ಡುಕಾಟಿ ಪನಿಗಾಲೆ V4S ನಾನು ಎತ್ಕೊಳ್ತೀನಿ ಇವಾಗ. ಸೊ ಸದ್ಯಕ್ಕೆ ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೊರಟಿದ್ದಿದ್ರೆ ಅಲ್ಲಿಂದ ಪ್ರಾಪರ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎನಿವೇ ಇವಾಗ ಟೈಮ್ ಆಗಿದೆ. ಸೊ ಇದಕ್ಕೆ ಸಪ್ರೇಟ್ ರಿವ್ಯೂ ಮಾಡ್ತೀನಿ, ಸಪ್ರೇಟ್ ಹಾಸನ ಎತ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ. ಯಾಕಂದರೆ ಇದರಲ್ಲಿ ಹೇಳೋದಕ್ಕೆ ತುಂಬ ಜಾಸ್ತಿ ಇದೆ. ಅಂದರೆ ಲೈಕ್ ಪಾರ್ಟ್ಸಿಂದ ಹಿಡಿದು ಇದ್ರ ಸ್ಪೆಸಿಫಿಕೇಷನಿಂದ ಹಿಡಿದು ಇರೋದೇನು ಟ್ಯೂನಿಂಗ್ ಆಗಿದೆ ಅದರದ್ದೆಲ್ಲ ಕಂಪ್ಲೀಟ್ ಎಲ್ಲನೂ ಹೇಳಬೇಕು ಅಂತಂದರೆ ಎಂಟೈರ್ ಇಡಬೇಕು ಟೈಮು ಇದಕ್ಕೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಏನು ಪ್ರಾಪರ್ ರಿವ್ಯೂ ಮಾಡ್ತಾಯಿಲ್ಲ. ಜಸ್ಟ್ ಇದು ನನ್ನ ಫಸ್ಟ್ ರೈಡ್ ಎಕ್ಸ್ಪೀರಿಯೆನ್ಸ್. ಆಲ್ರೆಡಿ ಓಡಿಸಿದ್ದೀನಿ ಸಿಟಿನಲ್ಲಿ, ಅಲ್ಲಿ ಇಲ್ಲಿ ಒಂದೆರಡು ಸ್ಪಿನ್ ಓಡಿಸಿದ್ದೀನಿ. ಬಟ್ ಹೈವೇನಲ್ಲಿ ಇವಾಗ V4S ಓಡಿಸೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಯಾವ ಥರ ಇದೆ ಅಂತ. ಇಷ್ಟೊತ್ತವರೆಗೂ ನಮ್ಮ ಹುಡುಗ ಫ್ಲೈ ಬೈ ಎಲ್ಲನೂ ಬೇಜಾನ್ ಕೊಡ್ತಾ ಇದ್ದ. ಸೊ ಇವಾಗ ನಾವು ಓಡಿಸಿದ್ರೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇರಿ, ಹಂಗೆ ಸ್ವಲ್ಪ ರೋಡ್ ಸೈಡ್ ಹಾಕ್ಬಿಡ್ತೀನಿ, ತೋರಿಸ್ತೀನಿ ಗಾಡಿ ಯಾವ ಥರ ಇದೆ ಅಂತ ಹತ್ತಿರದಲ್ಲಿ. ಕ್ಲೋಸ್ ಬೈ ನೀವು ನೋಡಿರ್ತೀರ, ನಮ್ಮ ಹಿತೇಶ್ನ ಫಾಲೋ ಮಾಡ್ತಾಯಿದ್ರೆ. ಅಬ್ಬಾ, ನಮ್ಮ 600 ಓಡಿಸ್ಬಿಟ್ಟು ಈ ಗಾಡಿ ಮೇಲೆ ಕೂತ್ಕೊಂಡ್ರೆ ಫುಲ್ಲು ದೈತ್ಯ ಹೆವಿ ಲೋಡೆಡು, ಜೊತೆಗೆ ತುಂಬ ಬಲ್ಕಿ ಇದೆ. ಸೊ ಜಸ್ಟ್ ಒಂದು ಲುಕ್ ಯಾವ ಥರ ಇದೆ ನೋಡಿ. ಆ ಫ್ರಂಟಲ್ಲಿ ಇದೆಯಲ್ಲ ಗೈಸ್, ಆ ಶೇಪು, ಆ ಎಡ್ಜಸ್ಸು, ಆ ಬಲ್ಕಿನೆಸ್ಸು, ಅದಾದಮೇಲೆ ಆ ಫ್ರಂಟಲ್ಲಿರೋ ಐಸ್, ಇದನ್ನೆಲ್ಲ ನೋಡಿದ್ರೆ ದಿಸ್ ಇಸ್ ದ ಆ್ಯಕ್ಚುಯಲ್ ಇಟಾಲಿಯನ್ ಬ್ಯೂಟಿ. ಸೊ ಇದು ಬಂದುಬಿಟ್ಟು V4, ಇದು ಇಂಜಿನೇ ಸಪ್ರೇಟ್. ಇದು ನಮ್ಮದೆಲ್ಲ ಇನ್ಲೈನ್ 4 ಬರುತ್ತೆ. ಡುಕಾಟೀಸ್ ಎಲ್ಲ ಮೋಸ್ಟ್ಲಿ V4 V2 ಆ ಥರ ಇಂಜಿನ್ಸ್ಗಳನ್ನೇ ಮಾಡೋದು. ಸೊ ಇದರಲ್ಲಿ ಏನು ಅಂತಂದರೆ ನಮ್ಮದು ಸ್ಟ್ರೈಟ್ ಹೆಡರ್ ಇದೆಯಲ್ಲ 4 ಒಟ್ಟಿಗೆ ಬರುತ್ತೆ. ಇದರಲ್ಲಿ V ಇಂಜಿನ್ ಬರುತ್ತೆ. ಸೊ ಇದ್ರದ್ದು ಮೆಕ್ಯಾನಿಸಮ್ ಕಂಪ್ಲೀಟ್ಲಿ ಡಿಫ್ರೆಂಟು. ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ನಾನು ನಿಮಗೆ ರಿವ್ಯೂ ವೀಡಿಯೋದಲ್ಲಿ ಹೇಳ್ತೀನಿ ಎಕ್ಸಾಕ್ಟ್ಲಿ ಎಂತಕ್ಕೆ ಅದು V4 ಅಂತ ಕರೀತಾರೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಗಾಡಿನ ಸ್ಟಾರ್ಟ್ ಮಾಡೋಣ. ಸೊ ಹಂಗೆ ಡಯಲ್ ತೋರಿಸ್ತೀನಿ ನೋಡಿ, ಆನ್ ಮಾಡೋಣ. ಡುಕಾಟಿ ರೇಸಿಂಗ್ ಪ್ರೋ ಗಾಡಿ ಸ್ಟಾರ್ಟ್ ಮಾಡಿ ಇವಾಗ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ, ಯಾರು ಈ ಸೈಡ್ ಒಂದಿದೆ, ಈ ಕಡೆ ಒಂದಿದೆ. ಫುಲ್ಲಿ ಎಂಟೈರ್ ಸೀರೀಸಲ್ಲಿ ಇದ್ರದ್ದೇ ಸೌಂಡ್ ಕೇಳಿಸ್ಕೊಂಡಿರ್ತೀರ, ಹೆವಿ ಇದೆ. ಓಕೆ, ಸೊ ನಮ್ಮ ಇವತ್ತಿನ ರೈಡ್ ಎಕ್ಸ್ಪೀರಿಯೆನ್ಸ್ ಡುಕಾಟಿ ಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಪನ್ನಿಗಾಲೆ V4S ವಿತ್ ಸೂಪರ್ ಲೆಜರ್ ಕಿಟ್, ಮೋಸ್ಟ್ ಲೋಡೆಡ್ ಡುಕಾಟಿ. ಲೆಟ್ಸ್ ಗೋ. ಸ್ಲೋ ಆಗಿ ತಗೋಣ.
ಥರ ಮಜಾ. ಸೊ ನನಗೆ ಆಲ್ರೆಡಿ ಗಾಡಿ ಓಡಿಸಿರೋದ್ರಿಂದ ಸ್ವಲ್ಪ ಅಭ್ಯಾಸ ಆಗಿದೆ. ಇವಾಗ ಲೀಟರ್ ಕ್ಲಾಸ್ ಗಾಡಿಗಳನ್ನೆಲ್ಲ ಓಡಿಸ್ತೀನಿ. ಇವೊಂದು ಐ ರೈಡ್ 6 hours. ಲೀಟರ್ ಕ್ಲಾಸ್ ಓಡಿಸೋದಕ್ಕೆ ನಂಗೆ ಅಷ್ಟೊಂದು ಡಿಫಿಕಲ್ಟ್ ಅಂತ ಅನಿಸಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ಆದರೂ ಸ್ವಲ್ಪ ಸ್ಲೋ ಆಗೇ ತೊಗೋಣ, ಯಾಕಂದರೆ ವೆನೆವರ್ ನಾವು ಬೇರೆ ಗಾಡಿಗಳನ್ನ ಚೇಂಜ್ ಮಾಡಿದಾಗ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಆ ಗೇರು, ಆ ಶಿಫ್ಟ್ ಟೈಮಿಂಗ್ಸ್ ಅದೆಲ್ಲನೂ ಮ್ಯಾಚ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿದೇ ಹಿಡಿಯುತ್ತೆ. ಸೊ ಎಸ್, ಬನ್ನಿ, ಲೆಟ್ಸ್ ಬಿಲ್ಡ್. ಆ್ಯಂಗಲೆಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ಟ್ರಕ್ಗಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು, ಲೆಫ್ಟ್ ರೈಟ್ ಎಳಿತಾ ಇರ್ತಾರೆ. ಬಿಡದೆ ಗೈಸ್, 200 ಎಲ್ಲ ಲೆಕ್ಕನೇ ಇಲ್ಲ. ಕ್ರೇಜಿ. ನನ್ನ 6 hourಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ, ಲೈಕ್ ಐಮ್ ನಾಟ್ ಕಂಪೇರಿಂಗ್ ಬೋತ್ ದ ಬೈಕ್ಸ್, ಬಟ್ ಇನ್ ಟರ್ಮ್ಸ್ ಆಫ್ ಪವರ್ ಇದೆಯಲ್ಲ, ನನ್ನ 6 hours ಡಬಲ್ ಇದೆ. ಸೊ ಪವರ್ ಫಿಗರ್ಸ್ ಹೇಳಬೇಕು ಅಂತಂದರೆ ಇದ್ರ ಬಂದು 214 bhp, 214 ಆಲ್ಮೋಸ್ಟ್ ಕ್ಲೋಸ್ ಟು 220 bhp. ಅದಾದಮೇಲೆ 124 ಟಾರ್ಕು. ಸೊ ಆಲ್ಮೋಸ್ಟ್ ನಂದು 6 hour ಏನಿದೆ ಅದಕ್ಕಿಂತ ಡಬಲ್ಲು. ನಂದು ಬಂದುಬಿಟ್ಟು 130 ಹಾರ್ಸ್ ಪವರು, ಇದು ಬಂದುಬಿಟ್ಟು 230 ಹಾರ್ಸ್ ಪವರ್, ಜೊತೆಗೆ ಟ್ಯೂನ್ ಆಗಿದೆ. ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಪ್ರಾಬ್ಲಿ ಕ್ಲೋಸ್ ಟು 225-230 ಹಾರ್ಸ್ ಪವರ್ವರೆಗೂ ಬರುತ್ತೆ ಇದು. ಪಾಪ್ಸ್ ಬರುತ್ತೆ ಗೈಸ್, ಲಿಟ್ರಲಿ ಒಳ್ಳೆ ಪಟಾಕಿ ಹಾಕ್ಬಿಟ್ಟು ಹೋದಂಗಿರುತ್ತೆ ಅದು. ಯೂಶಲಿ ಡುಕಾಟಿ ಪಾನಿಗಾಲೆ V4S ಇದಕ್ಕೆಲ್ಲನೂ ಪ್ರಿಫರ್ ಮಾಡೋದು ಆಕ್ರಾ ಎಕ್ಸಾಸ್ಟ್. ನಮ್ಮ ಟ್ರಿಪಲ್ ರಶ್ ಇದೆಯಲ್ಲ ಅವ್ರ ಹತ್ರ ಇರೋದು ಆಕ್ರಾ ಎಕ್ಸಾಸ್ಟು, ಬಟ್ ಇದರಲ್ಲಿರೋದು ಆರೋ ಎಕ್ಸಾಸ್ಟು. ಬಟ್ ಆರೋ ಎಕ್ಸಾಸ್ಟ್ ಬಂದ್ಬಿಟ್ಟು ತುಂಬ ಲೌಡು, ಸಖತ್ ಲೌಡೆಸ್ಟ್ ಎಕ್ಸಾಸ್ಟ್ ಅಂತಲೇ ಅನ್ಬೋದು.
ಮ್ಯೂಸಿಕ್ ಅಂತಲೇ ಅನ್ಬೋದು, ಮೆಲೋಡಿ. ಸೊ ಅದು ಕೇಳಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಇದು ರೈಡ್ ಎಕ್ಸ್ಪೀರಿಯನ್ಸ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಪವರ್ ಆಫ್ ದ ಸ್ಪೀಡ್, ನಾವು ಎಷ್ಟು ಸ್ಪೀಡ್ ಹೋಗ್ತೀವಿ ಆ ಪವರ್ ಅದಲ್ಲ, ಇಟ್ಸ್ ಅಬೌಟ್ ಲೈಕ್ ಪವರ್ನ ಯಾವ ಥರ ತಗೊಳುತ್ತೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಕರ್ವಿಂಗ್ ಆಗಲಿ, ಆ ಪವರ್ ಕಿಕ್ಕಿನ್ ಆಗೋದು, ಮತ್ತು ಆ ಶಿಫ್ಟಿಂಗು, ಗೇಟ್ಗೆ ರೇಷಿಯೋ, ಇದೆಲ್ಲ ಓವರ್ ಆಲ್ ಹೇಳಬೇಕು ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದಕ್ಕೆ ಬ್ರೂಟಲ್ ಅಂತ ಅನ್ನೋದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟಾಪ್ ಸ್ಪೀಡ್. ಹಿಂಗೋಗ್ಬೇಕಾ? ಈ ಕಡೆ ರೋಡು, ಆ ಕಡೆ ಟ್ರೈನು, ಆ ಕಡೆ ಬೆಟ್ಟ, ಆ ಕಡೆ ವಿಂಡ್ ಮಿಲ್ಸು. ವಾವ್, ಅದರ ಮಧ್ಯದಲ್ಲಿ ಬ್ಯೂಟಿ ಓಡಿಸ್ತಾ ಇದ್ದೀನಿ ಗಾಯ್ಸ್. ಏನಂತೀರ ಹೇಳಿ? ಇಲ್ಲಿ ಸಣ್ಣ ಫೋಟೋ ಸೀರಿಯಸ್ಲಿ ಗೈಸ್, ಏನು ಕ್ರೇಜಿ ಆಗಿದೆ ಅಂತಲೇ ನನಗಂತೂ ಸಖತ್ ಇಷ್ಟ ಆಗ್ತಾಯಿದೆ. ನಮ್ಮ ಹುಡುಗರಿಗೆ ಎಸ್ಪೆಷಲಿ ಬೈಕರ್ಸ್ಗೆ ಜೀವನದಲ್ಲಿ ಏನು ಬೇಕು ಹೇಳು? ಈ ಥರ ಮೌಂಟೇನ್ ವ್ಯೂ, ಈ ಥರ ವೆದರ್, ಮಧ್ಯದಲ್ಲಿ ಈ ಥರ ಸ್ಮೂತ್ ಹೈವೇ, ಅದ್ರ ಮಧ್ಯದಲ್ಲಿ ಈ ಥರ ಬೈಕ್ಸ್ಗಳು ಇದ್ಬಿಟ್ರೆ ಸ್ವರ್ಗ ಸ್ವರ್ಗ. ಬಾಂಬೆ? ಓ, ಕನ್ಯಾಕುಮಾರಿ. ಓಕೆ, ನೈಸ್. How many? Like a 10-day plan. 10-day plan. When did you guys leave? We left yesterday. Yesterday? Day before. Yesterday morning. Your name? Dishank. Mohan. Yeah. Oh, so Aditya. Okay. That's my bike. Yeah. Because it's Mohan written there. Yeah, right. 6R is my bike. Ducati is his bike. Oh, okay. And he was saying that he has a Himalayan. That guy has a Himalayan. That is also my bike. Acha. Where all do you ride longest? I have come to North Spiti. Spiti and all? Yeah. I have completed Spiti last year. He had gone to Ladakh and all. Ladakh, we were supposed to go to Ladakh this year, but because of some plan changes, we didn't go. Okay. We went to Dhanushkodi. Spiti, I took that one, Adventure 390. That is more comfortable, right, for the long ride. Yeah. So we are headed to Dhanushkodi. Dhanushkodi, yeah, nice. Now they have renewed reconstructed the train track and all, railway track and all. Okay. When we visited, it was under construction. Now it's very good time for you guys to go. Yeah. Achha. So the best route to go down would be through Bangalore and Adi, what? Bangalore and Chennai highway. Chennai highway, yeah. Sponsor what? Kohli Hills, you know? Kohli Hills, that is like on the way you will get. Is it worth going? But you can visit, you can experience. I see there are a lot of turns and all, a lot of curves. There are 32 hairpin bends, I guess. 32 or 38. Okay. 38, हाँ. So ಸದ್ಯಕ್ಕೆ ಹೆಲ್ಮೆಟ್ ರಿಮೂವ್ ಮಾಡೋಣ, ಸಕ್ಕ ಶೆಕೆ ಆಗ್ತಾ ಇದೆ. ಓಕೆ, ಆ್ಯಕ್ಚುಲಿ ಸನ್ಸೆಟ್ ವ್ಯೂ ಸಕ್ಕದಾಗಿತ್ತು. ಸೊ ಇಲ್ಲೇ ಸ್ವಲ್ಪ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ವ್ಯೂ. ಜೊತೆಗೆ ಬೈಕ್ ಜೊತೆ ಎಲ್ಲ ಫೋಟೋಶೂಟ್ ಎಲ್ಲನೂ ಮಾಡಿದ್ವಿ. ಗೊತ್ತಲ್ಲ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಎಲ್ಲ ಫೋಟೋಸ್ ಎಲ್ಲ ಬಂದಿರುತ್ತೆ. ಜೊತೆಗೆ ಇನ್ನಿಬ್ಬರು ಬಾಯ್ಸ್ ಕೂಡ ಮುಂಬೈಯಿಂದ ಬರ್ತಿರೋಂತೆ. ಮುಂಬೈಯಿಂದ ಸೌತ್ ಹೊಡಿತಾ ಇದ್ದಾರೆ, ಧನುಷ್ಕೋಡಿ ಹೋಗ್ತಾ ಇದ್ದಾರೆ. ಸೊ ಪ್ರಾಬ್ಲಿ ಅವರು ನಮ್ಮ ಜೊತೆ ಬ್ಯಾಂಗ್ಳೂರ್ವರೆಗೂ ಜಾಯ್ನ್ ಆಗ್ಬೋದು, ಬಟ್ ಎಲ್ಲಿವರೆಗೂ ಬರ್ತಾರೆ ಅಂತ ನಮಗೂ ಐಡಿಯಾ ಇಲ್ಲ. ಸೊ ಎಸ್, ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಬೀಸ್ಟ್ ಆಫ್ ಬೀಸ್ಟ್. ಫ್ಯೂಯಲ್ ಮುಂದೆ ಹಾಕ್ಸ್ಕೊಂಬಿಡೋಣ. ಸೊ ಫ್ಯೂಯಲ್ ಸ್ವಲ್ಪ ಲೋ ಇದೆ, ಹಂಗೆ ಮುಂದೆ ಹಾಕ್ಸ್ಕೊಂಡು ಹೊಡೋಣ.
Let's go, let's go. Okay, we are back on the beast. Panigale Forest ಗೆ ಹೋಗೋಣ. ಹೋಗ್ಲಿ ಹುಡುಗರೆಲ್ಲ. ಓಕೆ, ಸೊ ಇಲ್ಲಿ ಉಪಾಧ್ಯಾಯ ರುಚಿ ವೆಜ್ ಇಲ್ಲೇ ನಿಲ್ಲಿಸಿದ್ದೀವಿ, ಊಟ ಮಾಡಿಲ್ಲ. ಸೊ ನೋಡಿದ್ರಲ್ಲ ಇದರ ರೈಡ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನಾನು ನಿಮಗೆ ರೈಡ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಬಟ್ ನಾನು ಇನ್ ಡೆಪ್ತಲ್ಲೆಲ್ಲ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಪರ್ಸ್ನಲಿ ಫಸ್ಟು ನಾನು ಗಾಡಿ ಓಡಿಸ್ಬೇಕಾದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗಾಡಿ ಯಾವ ಥರ ಇದೆ ಏನು ಅಂತಂದ್ಬಿಟ್ಟು. ನಾನು ರೈಡ್ ಮಾಡಬೇಕಾದ್ರೆ ಮಾತಾಡ್ಕೊಂಡಿದ್ರೆ ಅದು ನನಗೆ ಕಾನ್ಷಿಯಸ್ ಆಗಿಬಿಡ್ತೀನಿ ನಾನು ಏನು ಮಾತಾಡಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ಯಾವುದೇ ಥರ ಮಾತಾಡೋಕ್ಕೆ ಹೋಗಿಲ್ಲ ಜಾಸ್ತಿ. ಸೊ ಜಸ್ಟ್ ಎಕ್ಸ್ಪೀರಿಯೆನ್ಸಿಂಗ್ ದಿಸ್ ಬೈಕ್ ಸೊ ದಟ್ ನಾನು ನೆಕ್ಸ್ಟು ಈ ಬೈಕ್ನ ರಿವ್ಯೂ ಮಾಡಬೇಕಾದ್ರೆ ನಾನು ಎಕ್ಸ್ಪೀರಿಯೆನ್ಸ್ ಜೊತೆ ಇರೋ ಸ್ಪೆಸಿಫಿಕೇಷನ್ಸ್ ಜೊತೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇವಾಗ ಆ್ಯಕ್ಚುಲಿ ನನಗೆ ಗಾಡಿಗೆ ಲೈಕ್ ಗಾಟ್ ಯೂಸ್ ಟು ಇಟ್, ಲೈಕ್ ತುಂಬ ಪವರ್ಫುಲ್ ಇದ್ರೂ ನಾನು 6 ಅವರ್ ಓಡಿಸಿ ಅಭ್ಯಾಸ ಆಗೋದ್ರಿಂದ ಇದನ್ನು ಒಂದು ರೇಂಜಿಗೆ ಓಡಿಸ್ತೀನಿ. ಬಟ್ ಇನ್ನೂ ಕಂಪ್ಲೀಟಾಗಿ ಫುಲ್ಲು ಆ ಪೊಟೆನ್ಷಿಯಲ್ ಏನಿದೆ ಅದನ್ನು ಓಡಿಸೋಷ್ಟು ನನಗೆ ಅಭ್ಯಾಸ ಆಗಿಲ್ಲ. ಬಿಕಾಸ್ ನೀವು ನೋಡಿದಾಗ ನಾನು ಹೈವೇನಲ್ಲಿ ಐ ಥಿಂಕ್ ಇದೇ ಮೊದಲನೇ ಸಲ ನಾನು ಓಡಿಸಿರೋದು ಪಾನಿಗಾಲಿ V4S. ಸೊ ಪ್ರಾಬ್ಲಿ ನಾನು ಸ್ವಲ್ಪ ದಿನ ಈ ಗಾಡಿನ ಓಡಿಸಿ ಅಭ್ಯಾಸ ಆದಮೇಲೆ ಸ್ವಲ್ಪ ಇರೋ ಪೊಟೆನ್ಷಿಯಲ್ನ ಪುಷ್ ಮಾಡ್ಬೋದು. ಸ್ಟಾಪ್ ಮಾಡ್ಬಿಡೋಣ 6 ಅವರ್ನ ಮತ್ತೆ ಡುಕಾಟಿನ. ಐ ಲವ್ ಯು. We ready.